17 ವರ್ಷಗಳ ಬಳಿಕ ಭಾರತ ತಂಡ 2020 ವಿಶ್ವಕಪ್ ಗೆದ್ದಿದೆ. ಬಾರ್ಬಡೋಸ್ನಿಂದ 2 ದಿನ ತಡವಾಗಿ ಬಂದರೂ ರೋಹಿತ್ ಶರ್ಮಾ ಮತ್ತು ಪಡೆಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಜನಸಾಗರದ ನಡುವೆ ಭಾರತ ತಂಡದ ಆಟಗಾರರು ಕಪ್ ಎತ್ತಿ ಹಿಡಿದು ಸಂಭ್ರಮಿಸಿದ್ದಾರೆ. ಆದರೆ ರೋಹಿತ್ ಪಡೆ ಭಾರತಕ್ಕೆ ತಂದದ್ದು ನಕಲಿ ಟ್ರೋಫಿ, ಅಸಲಿ ಟ್ರೋಫಿ ಅಲ್ಲ ಎಂದು ಹೇಳಲಾಗುತ್ತಿದೆ. ಭಾರತ ತಂಡ ನಕಲಿ ಟ್ರೋಫಿಯನ್ನು ಭಾರತಕ್ಕೆ ತಂದಿದೆ ಎಂದರೆ ಅಸಲಿ ಟ್ರೋಫಿ ಎಲ್ಲಿದೆ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೀಡಲಾಗಿದೆ. ಅಚ್ಚರಿಯ ವಿಚಾರ ಎಂದರೆ 2020 ವಿಶ್ವಕಪ್ ಗೆದ್ದಿರುವ ಭಾರತ ತಂಡ ತವರಿಗೆ ತಂದಿರುವುದು ಅಸಲಿ ಟ್ರೋಫಿಯಲ್ಲ, ಬದಲಿಗೆ ನಕಲಿ ಟ್ರೋಫಿ. ಹೌದು, ಭಾರತದಲ್ಲಿ ಸಾವಿರಾರು ಅಭಿಮಾನಿಗಳ ಮುಂದೆ ಎತ್ತಿ ಹಿಡಿದು ತೋರಿಸಿದ್ದು ಅಸಲಿ ಟ್ರೋಫಿಯಲ್ಲ, ನಕಲಿ ಟ್ರೋಫಿ. ಈ ವಿಚಾರ ತಿಳಿದ ತಕ್ಷಣ ಎಲ್ಲರಿಗೂ ಗಾಬರಿಯಾಗೋದು ಖಂಡಿತ. ಏಕೆಂದರೆ ಈ ಬಾರಿಯ 2020 ವಿಶ್ವಕಪ್ ಭಾರತ ತಂಡ ಗೆದ್ದಾಗಿದೆ. ಆದರೂ ಸಹ ನಕಲಿ ಟ್ರೋಫಿಯನ್ನು ಏಕೆ ತಂದಿದ್ದಾರೆ, ಅಸಲಿ ಟ್ರೋಫಿಯನ್ನು ಏಕೆ ತಂದಿಲ್ಲ ಎಂದು ಎಲ್ಲರಲ್ಲೂ ಪ್ರಶ್ನೆ ಮೂಡುವುದು ಸಹಜವೇ. ಇನ್ನು ಬಾರ್ಬಡೋಸ್ನಲ್ಲಿ ಭಾರತ ತಂಡ ಫೈನಲ್ ಪಂದ್ಯದಲ್ಲಿ ಗೆದ್ದಾಗ ಅಲ್ಲಿ ನೀಡಿದ್ದು ಅಸಲಿ ಟ್ರೋಫಿ. 2020 ವಿಶ್ವಕಪ್ ಟ್ರೋಫಿಯನ್ನು ರೋಹಿತ್ ಪಡೆ ಮೈದಾನದಲ್ಲಿ ಎತ್ತಿ ಹಿಡಿದು ಸಂಭ್ರಮಿಸಿದ್ದ ಟ್ರೋಫಿ ಒರಿಜಿನಲ್ ಟ್ರೋಫಿ. ಅಲ್ಲಿ ಫೋಟೋ ಎಲ್ಲ ತೆಗೆಸಿಕೊಂಡ ಮೇಲೆ ಅಸಲಿ ಟ್ರೋಫಿಯನ್ನು ವಾಪಸ್ ಪಡೆಯಲಾಯಿತು. ಅದರ ಬದಲಾಗಿ ಅದೇ ರೀತಿಯಾದ ಒಂದು ಟ್ರೋಫಿಯನ್ನು ಭಾರತ ತಂಡಕ್ಕೆ ತವರಿಗೆ ತರಲು ನೀಡಲಾಯಿತು. ಸ್ನೇಹಿತರೆ, ಇದೇನು ಹೊಸದಲ್ಲ. ಈವರೆಗೆ ವಿಶ್ವಕಪ್ ಗೆದ್ದಿರುವ ಎಲ್ಲ ತಂಡಗಳಿಗೆ ಸಿಕ್ಕಿರುವುದು ಕೂಡ ನಕಲಿ ಟ್ರೋಫಿಯೇ. ಫೈನಲ್ನಲ್ಲಿ ಗೆದ್ದ ತಂಡವು ಅಂತಿಮ ಪಂದ್ಯದ ನಂತರ ಫೋಟೋಶೂಟ್ಗಾಗಿ ನಿಜವಾದ ಟ್ರೋಫಿಯನ್ನು ಪಡೆಯುತ್ತದೆ. ಫೋಟೋಶೂಟ್ ಎಲ್ಲ ಮುಗಿದ ನಂತರ ICC ಪ್ರಧಾನ ಕಚೇರಿಗೆ ಈ ಟ್ರೋಫಿಯನ್ನು ತೆಗೆದುಕೊಂಡು ಹೋಗಲಾಗುತ್ತದೆ. ಇನ್ನು ಟ್ರೋಫಿಯನ್ನು ಗೆದ್ದಿರುವ ತಂಡವು ಅದೇ ರೀತಿಯಾದ ನಕಲಿ ಟ್ರೋಫಿಯನ್ನು ತವರಿಗೆ ತರುತ್ತದೆ. ಬೆಳ್ಳಿಯಿಂದ ಮಾಡಲ್ಪಟ್ಟಿರುವ ನಿಜವಾದ ಟ್ರೋಫಿಯು ದುಬೈನಲ್ಲಿರುವ ICC ಪ್ರಧಾನ ಕಚೇರಿಗೆ ವಾಪಸ್ ತೆಗೆದುಕೊಂಡು ಹೋಗಲಾಗುತ್ತದೆ. ವೀಕ್ಷಕರೇ, ಏನೇ ಆದರೂ ಕ್ರಿಕೆಟ್ ಎಂದರೆ ಭಾರತವನ್ನು ಮೀರಿಸುವ ಅಭಿಮಾನಿಗಳು ಮತ್ತೆಲ್ಲೂ ಸಿಗುವುದಿಲ್ಲ. ಭಾರತೀಯ ಕ್ರಿಕೆಟ್ ಆಟಗಾರರಿಗೆ ಸಿಗುವಷ್ಟು ಗೌರವ, ಜನಪ್ರಿಯತೆ, ಪ್ರೀತಿ ಕೂಡ ವಿಶ್ವದ ಇತರ ತಂಡಗಳ ಆಟಗಾರರಿಗೆ ಸಿಗುವುದು ಕಡಿಮೆ ಅಲ್ಲವೇ? ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.